ಚರ್ಚೆ ನಡೀತಾ ಇದೆ, ಒಂದು 2 ದಿವಸ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಬಗ್ಗೆ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾರ ಪರಿಹಾರ ಕಂಡು ಹಿಡಿದ್ರೆ ಒಂದು ಒಳ್ಳೇದಾಗುತ್ತೆ. ಯಾಕೆ ನಮ್ಮ 14 ಜಿಲ್ಲೆಗಳು ಬರ್ತಾವೆ, ಉತ್ತರ ಕನ್ನಡ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತೇಳಿ. ಅದಕ್ಕಾಗಿ ಚರ್ಚೆಗಿಂತ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ 14 ಜಿಲ್ಲೆಗೆ ಒಂದು 50,000 ಪ್ಯಾಕೇಜ್ ಈ ಕಡೆ ಏನೋ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಬರೀ ಚರ್ಚೆ ಮಾಡೋದು ಮತ್ತು ಅಲ್ಲಿ ಹಂಗೆ ಉಳಿದು ಆಗಬಾರ್ದದ. ಒಂದು 50 ಪ್ರತ್ಯೇಕ ಬಜೆಟ್ ಒಂದು ಬಜೆಟ್ ಐತಲ್ಲ, ಒಂದು 50,000 ಬಜೆಟ್ ಘೋಷಣೆ ಮಾಡಿದರೆ ಈಗ ಹೆಂಗೆ ಮೈಸೂರು ಆ ಭಾಗ ಆಯ್ತು ಮತ್ತು ಮಧ್ಯ ಕರ್ನಾಟಕ ಆಯ್ತು, ಈ ಭಾಗನ ಒಂದು 50,000 ಘೋಷಣೆ ಮಾಡಿದ್ರೆ 50,000 ಕೋಟಿ ಘೋಷಣೆ ಮಾಡಿದರೆ ಅಭಿವೃದ್ಧಿ ಆಗ್ಬೋದು ನಮ್ಮ 14 ಜಿಲ್ಲೆ. ಹೌದು, ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಏನು ಹೇಳಿರ್ಬೇಕು ಅವರು. ಯಾಕೆ ನಮ್ಮ ಜಿಲ್ಲೆ ಆದ್ರೆ ಚೆನ್ನಾಗಿ, ಯಾಕೆ ಗೋಕಾಕ್ ಆಯ್ತು, ಚಿಕ್ಕೋಡಿ ಆಯ್ತು, ಬೈಲಹೊಂಗಲ ಆಯ್ತು, ಬೆಳಗಾವಿ ಆಯ್ತು, 4 ಜಿಲ್ಲೆ ಆದ್ರೆ ಮುಂದಿನೆಲ್ಲ ಆಗ್ಬೋದು, ಆದ್ರೆ ಒಳ್ಳೇದು. ಅಂದ್ರೆ ಕೇಂದ್ರ ಸರ್ಕಾರದ ಗಡಿಗಳನ್ನ ವಿಂಗಡಣೆ ಮಾಡಬಾರ್ದು ಅಂತೇಳಿ ಡೈರೆಕ್ಷನ್ ಐತೆ. ಅದೇ ಅದು ನಿನ್ನೆ ಸಚಿವರು ಏನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಬಗ್ಗೆ ದಶಕಗಳಿಂದ ಹೋರಾಟ ಐತೆ ಸರ್. ಬಹಳ ದೊಡ್ಡ ಜಿಲ್ಲೆ ಆಗಿದೆ, ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟಾನೆ, ಬೆಳಗಾವಿ ಅನುದಾನ ಕೊಡ್ತಾರೆ. ಅದೇ 50,000 ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಜಿಲ್ಲೆ ಆಗ್ಬೇಕಂತಲ್ಲ 50,000 ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿ ಅಭಿವೃದ್ಧಿ ಆಗ್ಬೋದು. ಬೆಳಗಾವಿ ಜಿಲ್ಲೆಗೆ 50,000. ಬೆಳಗಾವಿ ಜಿಲ್ಲೆ ಅಂದ್ರೆ ನಮ್ಮ 14 ಜಿಲ್ಲೆಗೆ. ಸರ್, ಈಗ ಜಾರಕಿಹೊಳಿ ಕುಟುಂಬದಲ್ಲಿ MP ಗಳಿದ್ದಾರೆ, MLC ಗಳಿದ್ದಾರೆ, ಶಾಸಕರಿದ್ದಾರೆ, ಒಂದೇ ಒಂದು CM ಆಗ್ಬೇಕನ್ನೋದು ಆ ಅವಕಾಶ ನೋಡ್ರಿ. ಈಗ ಮುಖ್ಯಮಂತ್ರಿ ಸಾಹೇಬ್ CM ಸಾಹೇಬ್ರು ಇದ್ದಾರೆ, ಅವರೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಮುಂದಿನ ದಿನ ನೋಡ್ರಿ, ಇನ್ನೂ ಕಾಲಾವಕಾಶ ಅದಕ್ಕೆ ಭಾಳ ಇದೆ. ಇನ್ನೂ ಟೈಮ್ ರಗಡಿನ ರಾಜಕಾರಣ ಭಾಳ ವರ್ಷ ಇರ್ತೀವಿ, ಅವ್ ಮುಂದೆ ನೋಡೋಣ. ಸತೀಶ್ ಜಾರಕಿಹೊಳಿ ಹೆಸರು ಬಹಳಷ್ಟು ಸರಿ ಇಲ್ಲ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಅವರೇ 2028ದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನದಲ್ಲಿ ಅವರು ಮಾಡ್ತೇವೆ ಹೇಳಿದ್ರು. ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನದಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಬಹಳ ಅಭಿಮಾನಿ ಬಳಗ ಐತಿ ಸರ್, ಬೆಂಬಲಿಗರ ಸಮುದಾಯದ ನಾಯಕರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದೇ ಮುಂದಿನ ದಿನದಲ್ಲಿ ಆಗ್ಬೋದು. ಬೇಡಿಕೆ ಕೂಡ ಉತ್ತರ ಕರ್ನಾಟಕದ್ದು, ಅವ್ರು ಏನಾದ್ರು ಆದ್ರೆ ಉತ್ತರ ಕನ್ನಡ ಡೆವಲಪ್ಮೆಂಟ್ ಆಗತ್ತ. ಈಗ ಏನಾದ್ರು ಒಂದ್ ವೇಳೆ ಬದಲಾವಣೆ ಅಂತ ಸನ್ನಿವೇಶಗಳು ಬಂದ್ರೆ ಇಲ್ಲ, ಬದಲಾವಣೆ ಐತಿ ಏನೋ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಬದಲಾವಣೆ ಐತಿ ಇಲ್ಲವೇ ಇಲ್ಲ. ಈಗ ಬಿಜೆಪಿಯಲ್ಲೂ ರಮೇಶ್ ಜಾರಕಿಹೊಳಿ ಮತ್ತೆ ಒಂದ್ ಸ್ವಲ್ಪ ರೆಬೆಲ್ ಆಗಿರುವಂತ ಹೋರಾಟ ಮಾಡ್ತಿದ್ರು. ಅದೇನೋ ಇಲ್ಲ, ಪಕ್ಷದೇನು ಹೋರಾಟ ಮಾಡ್ತಾ ಇದಾರೆ ಅವರು. ಪಕ್ಷ ವಿರೋಧ ಏನಲ್ಲ, ಪಕ್ಷದ ಅವರು ಯತ್ನಾಳ ಸಾಹೇಬ್ರು ಏನೋ ಪಕ್ಷದ ವಕ್ಫೇನೋ ಹೋರಾಟ ಮಾಡ್ತಾ ಇದಾರೆ. ಅಂದ್ರೆ ಈಗ ಮತ್ತೆ ಇವತ್ತು ಕೂಡ ಸಭೆ ಮಾಡಿ 2ನೇ ಹಂತದ ಹೋರಾಟಕ್ಕೂ ಕೂಡ ಇಲ್ಲ, ಅದಕ್ಕೆ ನನಗೇನು ಮಾಹಿತಿ ಇಲ್ಲ. ನಾನು ಈಗ ಬಂದಿದ್ದೇನೆ, ನನಗೆ ಅದ್ರ ಬಗ್ಗೆ ಏನು ಮಾಹಿತಿ. ಅಂದ್ರೆ ಈಗ ಅಲ್ಲಿ ಕಾಂಗ್ರೆಸ್ ನಲ್ಲಿ ಹೊಂದ್ಲಿಲ್ಲ ಅನ್ನೋ ಕಾರಣ ಬಿಜೆಪಿ ಬಂದ್ರು, ಇಲ್ಲೂ ಹಂಗೆ ಆಗ್ತಿದೇನ ಅಂತ ಅವ್ರನ್ನ ತುಳು. ಯಾಕಂದ್ರೆ ಸರ್ಕಾರ ಬರ್ಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವ್ರು ಬೇಕಾತು. ಯತ್ನ ಆಗ್ತಿದೆ ಅನ್ನೋ ಇಲ್ಲ, ನೋಡ್ಬೇಕದು ಏನಾಗುತ್ತೆ ಅದೇನು ಗೊತ್ತಿಲ್ಲ, ಅಷ್ಟು ಮಾಹಿತಿ ಇಲ್ಲ ನಮ್ಗೆ. ಯಾಕಂದ್ರೆ ಅದು ಕಾಂಗ್ರೆಸ್ ಈ ತರ ಆಯ್ತದ, ಈ ಕಡೆ ಬಂದಿದ್ರು ಅವ್ರ. ಇಲ್ಲಿ ಏನ್ ನಡೀತದ ನನಗೆ ಅಷ್ಟರ ಬಗ್ಗೆ ಏನು ಮಾಹಿತಿ ಇಲ್ಲ. ಮೊನ್ನೆ ಗೋಕಾಕ್ ವಿಧಾನಸಭಾ ಕೌದಲಿಗೆಯಲ್ಲಿ ಒಂದ್ ಮಾತಂದ್ರೆ, ನಾನು ಅನಿವಾರ್ಯ ಕಾಂಗ್ರೆಸ್ ನಿಂದ ನಂಗೇನ್ ಬೇಜಾರಿಗೆ ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು ಹಿಂಗೆಲ್ಲ ಅಂದ್ರೆ ಬಿಟ್ಟಿದ್ ಒಂದ್ ಸ್ವಲ್ಪ ಪಶ್ಚಾತ್ತಾಪ ಪಟ್ಟಂಗ ಮಾತಾಡೋದು ರಮೇಶ್ ಜಾರಕಿಹೊಳಿ. ಇರ್ಬೋದು ಅದು. ಯಾಕಂದ್ರೆ ಯಾವ ಪದೇ ಹೇಳ್ತಿರ್ತಾರ ಅವ್ರ. ನಮ್ಮ ಮೊದ್ಲಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಬಂದ ಕಳೆದ 25 ವರ್ಷದಿಂದ ಅದು ಹೇಳ್ತಾ ಇದ್ರ. ಇರ್ಬೋದು. ಅದ್ರ ಬಗ್ಗೆ ನಮ್ಗೆ ಅವ್ರ ಆಂತರಿಕ ವಿಷಯ ನಮಗೇನು ಮಾಹಿತಿ ಇಲ್ಲರದು, ಅವ್ರನ್ನೇ ಕೇಳ್ಬೇಕಾದ. ಅಂದ್ರೆ ನಮಸ್ಕಾರ ಎಲ್ಲರಿಗೂ ಧನ್ಯವಾದ. ಏನು ಎಲ್ಲ ಶಾಂತ ಮಾತ್ ನೋಡ್ರ. ಇಲ್ಲ, ಈ ಇದ್ರಲ್ಲಿ ಬರ್ತಾ ಇಲ್ಲ ಅಂತ ಮಂಡನೆ ಮಾಡಿದ್ರು. ಅದ್ರ ಸಭಾಧ್ಯಕ್ಷರು ಹೇಳಿದ್ದಾರೆ, ಸಭಾಗ ಉತ್ತರ ಕೊಡಿ ಅಂತ ಹೇಳಿ ಕೊಡ್ತಾ ಇದಾರೆ. ಉತ್ತರ ಬರ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಯಾಕೋ ಡಿಲೇ ಆಗಿದೆ ಈ ಸಲ. ಉತ್ತರ ಬರ್ತಾ ಇದೆ, ಈ ಸಲ ಯಾಕೋ ಡಿಲೇ ಆಗಿದೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.